ಪೊಲೀಸ್ ಇಲಾಖೆ ಅಂತ ಹೇಳ್ತೀವಿ ಅಲ್ಲ, ಆ ಥರ ಪೊಲೀಸ್ ಅನ್ನೋದು ಯೂಸೇ ಮಾಡೋದಿಲ್ಲ. ಆ ವಾಕ್ಯನೇ ಯೂಸ್ ಮಾಡಲ್ಲ. ಅವ್ರು ಹೇಳೋದು ಕಾವಲ್ಪುರ ಇರುತ್ತೆ. ಕಾವಲು ಕನ್ನಡದ ಒಂದು ಹೇಳ್ತೀವಿ ನಮ್ಮ ಕನ್ನಡ ಭಾಷೆ. ಕಾವಲು ಅದು ಕಾವಲ್ಪುರ ಅಂತ ಹೇಳ್ತಾರೆ. ಇಲ್ಲಿ ನಾವು ಅದನ್ನು ಯೋಚನೆ ಮಾಡೋಣ. ಒಂದು ನೋಟಿಸ್ ಕಳಿಸಿದ್ರೆ ನಿಮಗೆ ಬಂದು ಕಾಣ್ತದೆ ಅಲ್ಲ, ಅದಲ್ಲ ಪತ್ರ ಅಂತಿರೋದು ಪ್ರತಿಯೊಂದು ಬಂದು ಇಂಪ್ಲಿಮೆಂಟೇಷನ್ ಚೆನ್ನಾಗಿದೆ. ನಾವಲ್ಲಿ ತುಂಬ ನಾವು ಬೆಳವಣಿಗೆ ಮಾಡಬೇಕಾಗುತ್ತೆ. ನಾನಿಲ್ಲಿ ನಿಮ್ಮ ಪರವಾಗಿ ಬ್ಯಾಂಕಿನ ಪರವಾಗಿ ಇರ್ತಲ್ಲ, ಕನ್ನಡ ಬಗ್ಗೆ ಹೇಳಿ ಹೇಳ್ತೇವೆ. ನಮ್ಮ ಭಾಷೆ ಬೆಳಿಬೇಕು, ತುಂಬ ನೀವೆಲ್ಲ ಶ್ರಮ ಪಡಬೇಕಾಗಿದೆ. ಖಂಡಿತವಾಗಿ ಮಾಡಿ ನಮ್ಮ ಬ್ಯಾಂಕ್ ಕಡೆ ನಾವು ಹೇಳ್ಬೇಕು. ಅದೇ ಸರ್, ನಾನು ಹೇಳ್ತಾ ಇರೋದು ಏನಂದ್ರೆ, ಬೇರೆ ರಾಜ್ಯಗಳಲ್ಲಿ ಹಿಂಗೆ ಒತ್ತಾಯ ಮಾಡಿ ಕನ್ನಡ ಕಲಿಸಲೇಬೇಕು ಅಂತ ಯಾರು ಹೇಳೋರಿಲ್ಲ. ಅಲ್ಲಿ ತನ್ನ ತಾನೇನೆ ಆ ಏನು ಭಾಷೆ ಇದೆ, ರಾಜ್ಯ ಭಾಷೆ ಏನಿದೆ ಅದು ನಡೀತದೆ. ಇಲ್ಲೇನೆ ಒಂದು ನಮ್ಮ ಏನಿದೆ ಕೆಲವೊಂದು ಕಡೆ ಕನ್ನಡ ಉಪಯೋಗಿಸಿರಲ್ಲ, ಬರೀ ಇಂಗ್ಲಿಷ್ ಮಾಡಾಕಿದ್ದಾರೆ. ಸ್ಕೂಲ್ ಕಾಲೇಜಸ್ಗಳು ಅಲ್ಲಿ ಕೂಡ ಈಗ ಏನಾಗಿದೆ ಅಂದ್ರೆ, ಬೇರೆ ಈಗ ನಮ್ಮ ಭಾಷೆ ಜೊತೆಗೆ ಇಂಗ್ಲಿಷ್ ಹಿಂದಿ ಇದು ಮುಖ್ಯವಾದ ಅತಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಮ್ಮ ರಾಜ್ಯಗಳಲ್ಲಿ ನಾವು ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಇವಾಗ ಮುಖ್ಯವಾಗಿ ನಮ್ಗೆ ತೊಂದರೆ ಹಿಂದಿ ಭಾಷಿಕರು ಇವಾಗ ಇದಕ್ಕೆ ನಾವು ನಿಮ್ಮ ಜೊತೆ ತಲೆಗೊಳಿಸ್ತೀವಿ. ಇತ್ತೀಚೆಗೆ ಬ್ಯಾಂಕ್ಗೆ ತುಂಬಾ ಜನ ಕನ್ನಡಿಗರು ಬರ್ತಾ ಇಲ್ಲ. ಅದೇ ಮುಖ್ಯವಾಗಿ ನಮ್ಮ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಿಲೆಕ್ಷನ್ ಆಗೋರೇ ಬೇರೆಯವರು. ವ್ಯವಸ್ಥೆ ಬಗ್ಗೆ ಮಾತಾಡೋದು ತುಂಬಾ ಕಷ್ಟ ಆಗುತ್ತೆ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಏನಂದ್ರೆ, ಅಲ್ಲಿ ಆಯ್ಕೆ ಆಗೋರೇ ಬೇರೆ ರಾಜ್ಯದ ಭಾಷಿಕರು, ಕನ್ನಡ ಬಂದಾರ್ದವರು ಬಂದಾಗ ನಮ್ಮನ್ನ ಅಲ್ಲಿ ಆಯ್ಕೆ ಆಗುವಂತ ವ್ಯವಸ್ಥೆ ಇಲ್ಲ. ಅಲ್ಲಿ ಅದನ್ನೇ ಬದಲಾವಣೆ ಮಾಡ್ಬೇಕಲ್ಲಿ. ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ನಾವು ನೋಡ್ಬೇಕು. ನಗರಸಭೆಯವರು ಬಂದಿದ್ದಾರೆ ನೋಡಿ ಸರ್, ನಗರಸಭೆಯವರೇ ಇವತ್ತು ಸಮಸ್ಯೆ ಇದೆ. ಕಮಿಷನರು ಗಮನಿಸಿಕೊಂಡಿದ್ರು. ಅದಕ್ಕೋಸ್ಕರ ಅದನ್ನ 20 ತಾರೀಕು ಜಾಗೃತಿ ಜಾಥಾ ಹೊರಟಿದೆ ಅಂತ ಹೇಳಿದ್ದಾರೆ ಕಮಿಷನರು. ಆ ಜಾಗೃತಿ ಸಮಿತಿಯಲ್ಲಿ ಎಲ್ಲ ನಾವು ಹೋರಾಟಗಾರರು ಭಾಗವಹಿಸಿಕೊಂಡು ಬೆಮ್ಮೆಲ್ ಅಲ್ಲಿ ಕನ್ನಡ ಉದ್ಯೋಗದ ಬಗ್ಗೆ, ಬೆಮ್ಮೆಲ್ ಅಲ್ಲಿ ಕನ್ನಡ ಉದ್ಯೋಗ ಸಿ ಮತ್ತು ಡಿ ಹುದ್ದೆ ಕಡ್ಡಾಯ ಇರಬೇಕು ಅನ್ನೋದು ಇವತ್ತವರೆಗೂ ಆ ತನಿಖೆ ಆಗಲಿಲ್ಲ. ತಮ್ಮ ಸಭೆಯಲ್ಲಿ ಕೂಡ ಅದಾಗಿತ್ತು. ಇವತ್ತವರೆಗೂ ತನಿಖೆ ಅಧಿಕಾರಿ ಬರಲಿಲ್ಲ. ನಾವು ಕೂಡ ಫೋನ್ ಮಾಡಿ ಕೇಳಿದೆ, ಇಲ್ಲ ನಾವು ಬರೀ ಪತ್ರ ಬರೀತೀವಿ ಅಷ್ಟೇ, ನಾವು ತನಿಖೆ ಮಾಡೋಕ್ಕಾಗಲ್ಲ ಅಂತ. ಜಾಯಿಂಟ್ ಡೈರೆಕ್ಟರ್ ವಿಶ್ವಕಾಮ ಅದು ವರ್ಷ ಸ್ವಲ್ಪ ಮಾಡಿದ್ದು ಬೆಂಬಲ. ಹೌದು ಸರ್, ಮುಖ್ಯವಾಗಿ ನೀವು ಹೇಳಿದ ಎರಡು ವಿಚಾರಗಳು. ಮುಖ್ಯವಾಗಿ ನಗರಸಭೆಯಲ್ಲಿ ಕನ್ನಡಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ನಗರದಲ್ಲಿ ನಾವು ನೋಡಿದಾಗ ಈ ಬ್ಯಾನರ್ಗಳು, ಬಂಟಿಂಗ್ಸು ಮತ್ತು ಈ ಲಿಥೋಸು ಇವೆಲ್ಲ ಇದೆ. ಇದರಲ್ಲಿ ಬೇರೆ ಭಾಷೆಯಲ್ಲೇ ಆಗ್ತಾ ಇದ್ದಾರೆ. ಇದರಲ್ಲಿ ಜನಪ್ರತಿನಿಧಿಗಳು ಸೇರಿದ್ದಾರೆ. ಯಾಕೆ ಕನ್ನಡಕ್ಕೆ ಧಕ್ಕೆ ಬರ್ತಾ ಇದೆ? ಅಧಿಕಾರಿಗಳು ಸರಿಯಾಗಿ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ಇದು ನಮ್ಮ ಕರ್ತವ್ಯನ ನಾವೇ ಹೇಳಿ ಅದನ್ನೆಲ್ಲ ತೆಗೆಸ್ಬೇಕಾ? ಪ್ರತಿ ಬ್ಯಾನರಲ್ಲೂ ನಾವು ನೋಡಿದಾಗ ಬೇರೆ ಭಾಷೆನಲ್ಲೇ ಇದೆ. ಗೋಡೆಗೆ ಮೆತ್ತಿಸ್ತಾರೆ ಲಿಥೋಸ್ ಅಂತ, ಅದರಲ್ಲೂ ಹಂಗೆ ಇದೆ. ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಸರ್, ಅಂಗಡಿ ಮುಂಗಟ್ಟುಗಳಲ್ಲಿ ಕರ್ನಾಟಕದ ಸುತ್ತೋಲೆ ಪ್ರಕಾರ 60% 60% ಕನ್ನಡ ಭಾಷೆಯಲ್ಲಿ ಇರಬೇಕು. ಇಲ್ಲಿ 20% 30% ಇದೆ ಶೇಕಡಾವಾರು. ಬೇರೆ ಭಾಷೆಯಲ್ಲಿ ದೊಡ್ಡದಾಗಿ ಹಾಕ್ತಾರೆ, 70-80% ಶೇಕಡಾವಾರು ಇರುತ್ತೆ, 20% ಕನ್ನಡ ಭಾಷೆಯಲ್ಲಿ ಇರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಸರ್. ಈಗ ಈ ಒಂದು ಸಭೆಗೆ ಬಂದು ಆಗಮಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ತಮ್ಮ ಗಮನಕ್ಕೂ ಇಲ್ಲಿ ನಾವೆಲ್ಲ ತರ್ತಾ ಇದ್ದೀವಿ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟು, ಶಿಕ್ಷಣ ಇಲಾಖೆದು ಹೇಳಿದ್ದೀವಿ. ಪ್ರತಿ ಖಾಸಗಿ ಶಾಲೆಯರು ಏನು ಜಾಹೀರಾತು ಏನು ಮಾಡ್ತಾ ಇದ್ದಾರೆ, ಅದರಲ್ಲೂ ಏನು ಈ ಪ್ರತಿ ಒಂದು ಪೋಲ್ಗಳು ಕಂಬಕ್ಕೂ ಒಂದು ಬ್ಯಾನರ್ ಹಾಕ್ತಾ ಇದ್ದಾರೆ. ಅದರಲ್ಲಿ ಏನು ಕನ್ನಡ ಅಕ್ಷರಗಳೇ ಇಲ್ಲ, ಕಾಣ್ತಾನೆ ಇಲ್ಲ. ಮತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲೂ ನಾವು ಈಗಾಗಲೇ ಮಾತಾಡ್ತೀವಿ, ಕಾರ್ಮಿಕ ಇಲಾಖೆಯಲ್ಲಿ
ಸರ್ಕಾರದಿಂದ ಸವಲತ್ತು ತಗೊಳ್ತಾ ಇದ್ದಾರೆ, ಬೇರೆ ಭಾಷೆನಲ್ಲಿ ಹಾಕ್ತಾರೆ. ಸರ್ಕಾರಿ ಕಾರ್ಯಕ್ರಮದ ಬೇರೆ ಭಾಷೆನಲ್ಲಿದೆ ಬ್ಯಾನರು. ನಾವು ಹೇಳಿ ತೆಗೆಸಿದ್ದಾಯ್ತು ಕಮಿಷನರ್ ಸರ್ ಕೇಳಿ. ಹಿಂಗೆಲ್ಲ ನಡೀತಾ ಇದ್ರೆ ಹೇಗೆ? ಮತ್ತೆ ಸವಲತ್ತು ತಗೊಳ್ತಾ ಇದ್ದಾರೆ, ಕನ್ನಡಿಗರು ಕಟ್ತಾ ಇರ್ತಕ್ಕಂಥ ತೆರಿಗೆನಲ್ಲಿ ಅವರು ಸವಲತ್ತು ತಗೊಳ್ತಾ ಇದ್ದಾರೆ. ಆದರೆ ಕನ್ನಡ ಭಾಷೆಗೆ ಅವರಿಗೆ ಗೌರವ ಕೊಡುವಂತ ಅಟ್ಲೀಸ್ಟ್ ಒಂದು ಇದು ಕೂಡ ಇಲ್ಲ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ RTO ಅವ್ರಿಗೂ ಹೇಳಿದ್ದೀವಿ, ಇಷ್ಟೆಲ್ಲ ತಮ್ಮ ಗಮನಕ್ಕೆ ತಂದಿದ್ದು ಸರ್, ಇದೆಲ್ಲ ಸ್ವಲ್ಪ ಅನುಷ್ಠಾನ ಆಗಲೇಬೇಕು. 60% ಕನ್ನಡ ಭಾಷೆ ಅನುಷ್ಠಾನ ಆಗಲೇಬೇಕು. ಇಲ್ಲಾಂದ್ರೆ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಏನು ಬೇರೆ ಭಾಷೆ ಬರೆದಿದ್ರೆ ಅದಕ್ಕೆ ಮಸಿ ಬಳಿಯುವಂಥ ಕಾರ್ಯಕ್ರಮ ಆಗುತ್ತೆ, ಅದನ್ನು ಅರ್ಧೋಕ್ಕುವಂಥ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಹಾಕ್ತಾರೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸರ್. ಪಾಪ ಅರ್ಜೆಂಟ್ ಅಂದ್ರೆ ತಾಯಿ ಮಗನ ಇಳಿದ್ಬಿಟ್ರಲ್ಲಿ ಹುಡ್ಕಾಡ್ತಾರೆ, ಇದೆಲ್ಲ ಹುಡ್ಕಾಡ್ತಾರೆ, ಎಲ್ಲಿ ಹೋಗೋಕ್ಕಾಗಲಿಲ್ಲ ಸರ್. ಅದು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. 6 ತಿಂಗಳಾಗಿದೆ ಸರ್, ಅದು ಮುಚ್ಚಿಬಿಟ್ಟು. ಮಕ್ಕಳು ತಾಯಿ ಮಗು ಅಷ್ಟು ಒದ್ದಾಡಿದ್ದಾರೆ. ಪ್ರಸನ್ನ ರೆಡ್ಡಿ ಅಂತ ಕನ್ನಡ ಸಂಘ ಅಧ್ಯಕ್ಷ, KGF ತಾಲೂಕು. ಸುಮಾರು ವರ್ಷಗಳಿಂದ ನಾವು KGF ಕನ್ನಡ ಸಂಘದಿಂದ ಸುಮಾರು ಈ ಕನ್ನಡ ಅನುಷ್ಠಾನ ಬರಲಿ ಅಂತ ಸುಮಾರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಸರ್ಕಾರನೂ ಇವಾಗ ಮಾಡಿರೋರಲ್ಲಿ ಮೊನ್ನೆ 3ನೇ ತಾರೀಕು ಸಭೆ ಕರೆದಾಗ ಯಾರು ಅಧಿಕಾರಿಗಳು ಬಂದಿಲ್ಲ, ಇಲಾಖೆಯವರು ಬಂದಿರಲಿಲ್ಲ. ಆ ಒಂದಿನರಲ್ಲಿ ನಾವು ಮುಂದೂಡಿಸ್ತು, ಇನ್ನೊಂದು ಸಭೆಗೆ ಎಲ್ಲರೂ ಬರಬೇಕು, 4-5 ಜನ ಇಟ್ಕೊಂಡು ಯಾರು ಯಾವ ಇಲಾಖೆಯಲ್ಲೂ ಕನ್ನಡ ಮಾತಾಡಲ್ಲ, ಬೇರೆ ಭಾಷೆ ಮಾತಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ತಿಳುವಳಿಕೆ ಆಗಬೇಕು ಅಂತ ನಾವು ಅವತ್ತು ಮುಂದೂಡಿದ್ವಿ. ಆಮೇಲೆ ನಗರದಲ್ಲಿ ಫ್ಲೆಕ್ಸ್ಗಳದ್ದು ಬೇರೆ ಪಬ್ಲಿಕ್ ಪ್ರಾಬ್ಲಮ್ ಅಲ್ಲ, ಈ ಪೊಲಿಟಿಕಲ್ ಅವರಿಂದನೇ ಸಮಸ್ಯೆ ಆಗ್ತಾ ಇದೆ. ಮೊನ್ನೆ 3ನೇ ತಾರೀಕು ಎಲ್ಲ ಹೇಳಾದ್ಮೇಲೆ ಮೊನ್ನೆ ಯಾವುದೋ ಒಂದು ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯಗಳಂತ ಮೇಲೆ ಒಂದು ಹಾಕ್ತಾರೆ, ಕೆಳಗಡೆ ಹೆಸರುಗಳೆಲ್ಲ ತಮಿಳು ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ನಮಗೇನು ಅರ್ಥ ಆಗಿಲ್ಲ, ಯಾರದು MLA ಅವ್ರದ್ದು ಇದಾ ಇಲ್ಲ ಇವ್ರದ್ದು ಏನೋ ಬೇರೆ ಅವ್ರದ ಅದು ಹುಟ್ಟುಹಬ್ಬ ಅಂತ ನಮ್ಗೆ ಗೊತ್ತಾಗಿಲ್ಲ. ಟೋಲ್ಗೇಟಿಂದ ಹಿಡ್ಕೊಂಡು ಪಾರಂಡಳ್ಳಿವರೆಗೂ ಇಲ್ಲ ಆನರಸನಪೇಟೆವರೆಗೂ ಹಾಕಿದ್ದಾರೆ ಫ್ಲೆಕ್ಸು. ಅದಕ್ಕೆ ನಗರಸಭೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ, ಎಷ್ಟು ಅಮೌಂಟ್ ಕಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬೇಕಾಗಿತ್ತು ನಮಗೆ. ಅದು ನಾನು ಕೇಳಿದೆ ಗೌರಿ ಮೇಡಮ್ ಅವರಿಗೆ, ಯಾವುದು ಮಾಹಿತಿ ಕೊಟ್ಟಿಲ್ಲ. ಏನೋ 3ನೇ ತಾರೀಕು ಹೇಳಿನೋ ತಿರುಗಿ ಆ ಥರ ಫ್ಲೆಕ್ಸ್ ಆಗಿದೆ ಎಲ್ಲ ನಮ್ಮ ಹತ್ರ ಪ್ರೂಫ್ ಇದೆ. ಆಮೇಲೆ ಖಾಸಗಿ ಬಸ್ ಅವರು ನಮ್ಮ KGF ಅಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ, ಇಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಲ್ಲಿ ತಮಿಳುನಾಡಿಗೆ ಹೋಗುತ್ತೆ ಕೃಷ್ಣಗಿರಿ. ಅದರಲ್ಲಿ ಬರೀ ಇದು ಏನೋ ತಮಿಳು ಮತ್ತು ಇಂಗ್ಲೀಷ್ ಇದೆ. ಆಂಡವರು ಬಸ್ ಅಂತ ಗಾಡಿ ನಂಬರ್ ಕೊಡ್ತೀನಿ. ಇದುವರೆಗೂ ಅವರು, ನಾನು ಕೂಡ ಒಂದ್ಸಲ ಹೇಳಿದೆ, ಕನ್ನಡ ಒಂದು ಬೋರ್ಡ್ ಹಾಕಿ ಅರ್ಥ ಆಗುತ್ತೆ, ನಾವು ಆ ಬಸ್ಸಲ್ಲಿ ಹೋಗ್ತೀವಲ್ಲ ಅಂತ ಕೇಳಿದಾಗ ಹ್ಞೂ ಅಂದ್ರು. ಇದುವರೆಗೂ ಇಲ್ಲ. ನಾನು ಸುಮಾರು ಸಲ 2 ಸಲ ಲೆಟರ್ ಕೊಟ್ಟಿದ್ದೆ ಕನ್ನಡ ಸಂಘದಿಂದ RTOಗೆ, ಇದುವರೆಗೂ ಯಾವುದೂ ಆಗಿಲ್ಲ. ಎಲ್ಲ ಬಸ್ಸುಗಳಲ್ಲೂ ಇಂಗ್ಲೀಷ್ ಮಯ ಇದೆ ಹೊರತು ಖಾಸಗಿ ಬಸ್ಸುಗಳಲ್ಲಿ ಕನ್ನಡ ಅನ್ನೋದು ಒಂದು ಅಕ್ಷರನೂ ಇಲ್ಲ. ನೀವು ಬೇಕಾದ್ರೆ ನಾನು ಬೆಳಗ್ಗೆ ಕೂಡ ಇಟ್ಕೊಂಡು ಬಂದಿದ್ದೀನಿ ಫೋಟೋಸು, ಪ್ರೂಫ್ ಕೊಡ್ತೀವಿ. ಅದನ್ನು ನೀವು ದಯವಿಟ್ಟು ಕನ್ನಡ, ಯಾಕಂದರೆ ಹಳ್ಳಿಗಳಿಂದ ಬರ್ತಾರೆ, ಎಲ್ಲರೂ ಇಂಗ್ಲೀಷ್ ಅವರೇ ಇಲ್ಲ, ತಮಿಳವರೇ ಇಲ್ಲ, ಇನ್ನೊಂದಿಲ್ಲ, ಕನ್ನಡ ಭಾಷೆ ಬೇಕಾಗುತ್ತೆ ಕರ್ನಾಟಕದಲ್ಲಿ. ಇದನ್ನು ನಾವು ಎಷ್ಟೆಲ್ಲ ಪ್ರತಿ ಸರಿ ಕೊಟ್ಟರು ಅದನ್ನು ಯಾರು ಗಮನ ಕೊಡ್ತಾ ಇಲ್ಲ. ನಾವು ಪದೇ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಅದನ್ನೇ ಮಾಡಬೇಕು ಅಂತ ನಮ್ಮ ರಾಜಗೋಪಾಲ್ ಅವರು ಹೇಳ್ದಂಗೆ ಬೇಡ. ಯಾಕಂದ್ರೆ ನೀವು ಅಧಿಕಾರಿಗಳು, ನಿಮಗೆ ಅದು ಬೆಲೆ ಇರುತ್ತೆ, ನೀವು ಆರ್ಡರ್ ಮಾಡಿದ್ರೆ ನಮ್ಮ ಡಿ ಸಾಹೇಬರು ಬಂದಿರೋದು ನಮಗೂ ಒಂದು ಸಂತೋಷ ಆಯಿತು. ಯಾಕಂದ್ರೆ ಈ ಮೊನ್ನೆ ಪೋಸ್ಟ್ ಫೋನ್ ಮಾಡಿದ್ದಕ್ಕೆ ಇವತ್ತು ಆ ಸಭೆಗೆ ಏನೋ ನಮಗೂ ಅದು ಅದೃಷ್ಟ ಅನಿಸ್ತಾ ಇದೆ KGFಗೆ. ಸರ್ ಅವ್ರು ಎಷ್ಟು ದಿವಸದಲ್ಲಿ ಇವರು ತೆರವುಗೊಳಿಸ್ತಾರೆ ಅಂತ ನಮಗೊಂದು ಇದು ಬೇಕು. ಯಾಕಂದ್ರೆ ಇವರು ಇವತ್ತು ಹೇಳ್ತಾರೆ, ತಿರ್ಗಿ ಹಂಗೆ ಇದು ಬಿಡ್ತಾರೆ. ಯಾಕೆ ನಮ್ಮ ನಗರಸಭೆಯಿಂದ ಇದು ಯಾವುದು ನಾವು ಅವ್ರಿಗೆ ಇನ್ನೊಂದು ರಾಜಕೀಯ ವರ್ಗದಿಂದ ಅವ್ರಿಗೇನೋ ಭಯ ಇದ್ದಂಗಿದೆ. ಅಧಿಕಾರಿಗಳು 3 ವರ್ಷ 4 ವರ್ಷ ಇರ್ತಾರೆ, ಭಯ ಬೀಳೋಕೆ ಬೇಕಾಗಿಲ್ಲ. ಯಾಕಂದ್ರೆ ನಾವೇ ಭಯ ಬೀಳಬೇಕು. ಯಾಕಂದ್ರೆ ನಾವು ಆಪೋಸಿಟ್ ಮಾಡ್ಕೊಂಡು ಮಾಡೋಕ್ಕೆ ಅವರು ಯಾಕೋ ಅದನ್ನು ತೆರವುಗೊಳಿಸೋಕೆ ಇದಾಗ್ತಾ ಇಲ್ಲ. ಇದು ಪರ್ಮಿಷನ್ ತಿಳ್ಕೊಂಡು ಹಾಕಿ ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ಗ್ಯಾಸ್ಗೆ ಹೋದ್ರೆ ಮೊನ್ನೆ ನಾನೇ ಗ್ಯಾಸ್ಗೆ ಹೋಗಿದ್ದೀನಿ, ಕನ್ನಡದಲ್ಲಿ ನಾನು ಕೇಳಿದೆ, ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಹಿಂಗೆ ತಿರ್ಗಿಸ್ಬಿಟ್ಟು ಅವ್ರಿಗೆ ಅರ್ಥ ಆಗಿಲ್ಲ. ಏನಮ್ಮ ನಾನು 3 ದಿವಸ ಆಗಿದೆ, ಅದು ಗ್ಯಾಸ್ ಏನಾಗಿದೆ ಅಂತ ಕೇಳಿದ್ರೆ ಐ ಡೋಂಟ್ ಕನ್ನಡ ಅಂತ ಹೇಳ್ತಾರೆ. ಏನೋ ನೋ ಅಂತೇಳಿ, ಏನಮ್ಮ ನೋ ಅಂತ ನನಗೆ ವಾದ ಮಾಡಿ ಸ್ವಲ್ಪ ಕರೆಕ್ಟಾಗಿ ತಗೊಂಡು ಇದು ಮಾಡ್ತೀವಿ, ಕರೆಕ್ಷನ್ ಮಾಡ್ತೀವಿ ಅಂತೇಳಿ. ಈ ಥರ ಪರಿಸ್ಥಿತಿ ನಮ್ಮ KGF ಅಲ್ಲಿ ಇನ್ನೂ ಮುಂದುವರಿಸ್ತಾ ಇದೆ. ಪಬ್ಲಿಕ್ಕು ಚೆನ್ನಾಗಿ ನಮಗೆ ಕನ್ನಡ ಕಲಿಸ್ತಾ ಇದ್ದಾರೆ, ಆದರೆ ಈ ಪೊಲಿಟಿಕಲ್ ಇಂದಾನೆ ನಮ್ಗೆ ಇವತ್ತು KGF ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಸರ್.
ಆಯ್ತು ಬಿಡಿ ಸರ್, ಪೊಲಿಟಿಕಲ್ ಇದು ಮಾತಾಡೋದು ಬೇಡ. ಅಲ್ಲಲ್ಲ ಅವ್- ನಗರದಲ್ಲಿ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಗಡಿಭಾಗ ಇದು ಬೇಕೇಬೇಕು ನಮ್ಮ ಇತಿಹಾಸ ಕೊಟ್ಟಂತ ಜಾಗ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಆದಾಯದಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಎಷ್ಟೇ ಟೈಮ್ ಕೂಡ ಪ್ರತಿಯೊಬ್ಬರು ತಲುಪ್ತಾ ಇದೆ. 2000 ತಲುಪ್ತಾ ಇದೆ, ರೇಷನ್ ಕಾರ್ಡ್ ತಲುಪ್ತಾ ಇದೆ, ಪ್ರತಿಯೊಂದು ತೆಗ್ತಾ ಇದೆ. ಆದ್ರೆ ನಾವು ಇವು ಬೆಳೆಸೋದ್ರಿಂದ ನೀವು ಸ್ವಲ್ಪ ಬೆಳವಣಿಗೆ ಆಗಿದೆ. ಅದ್ರ ಜೊತೆಗೆ ಅಧಿಕಾರಿಗಳು ಕನ್ನಡ ಸಂಘದವರೆಲ್ಲ ಒಂದು ಒಳ್ಳೆ ಇದರಲ್ಲಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆಸ್ಬೋದು ಅಂತ ಒಂದು. ಇನ್ನೊಂದೇನಂದ್ರೆ ಇವತ್ತು ಬೇರೆ ಕ್ಷೇತ್ರಗಳಲ್ಲಿ ಯಾವುದೇ ಉತ್ತರವಾಗಿ ಇದಾಗಿ ನಾಮಫಲಕ ಬ್ಯಾನರ್ಗಳಲ್ಲಿ ಕನ್ನಡನೇ ಇರುತ್ತೆ. ಆದ್ರೆ ಇಲ್ಲಿ ಮಾತ್ರ ಕನ್ನಡದಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಮಾತ್ರ ಬರೀ ಬ್ಯಾನರ್ ಬರೀ ತೆಂಗಿನ ಟೋಟಲ್ ಎಲ್ಲ ಇದಿರುತ್ತೆ. ಇಲ್ಲಿ ಕೌನ್ಸಿಲರ್ ಇರ್ಬೋದು, ಒಂದು ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು, ಅಥವಾ ಒಂದು ಕಾರ್ಯಕರ್ತರ ಇರ್ಬೋದು, ಅವರು ಕನ್ನಡಿಗರು, ಅವರು ಚುನಾಯಿತರಾಗಿರ್ತಾರಲ್ವಾ, ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದು 60% ಇರಬೇಕು. ಎಲ್ಲಿ ನೋಡಿದ್ರು ದೊಡ್ಡದಾಗಿ ಅದೇ ಬ್ಯಾನರ್ ಇರ್ತದೆ. ದಯವಿಟ್ಟು ಅದನ್ನ ಒಂದು ಇದು ಮಾಡಬೇಕು. ಯಾಕಂದ್ರೆ ಇದು ಇತಿಹಾಸ ಕೊಟ್ಟಂತ ಒಂದು ಸಾಹಿತ್ಯ ಇರ್ಬೋದು, ಎಲ್ಲರೂ ಒಂದು ಇದಿರೋದಲ್ಲ, ಒಂದು ಅಟ್ಲೀಸ್ಟ್ ಒಂದು ವರ್ಣನೆ ಮಾಡಿದ್ರೆ ಜನರಿಗೆ ಒಂದು ಅವೇರ್ನೆಸ್ ಬರುತ್ತೆ ಅಂತ ಒಂದು. ಆಮೇಲೆ ಬ್ಯಾಂಕ್ಗಳಲ್ಲಿ ನೀವು ಹೇಳಿದ್ರ, ಬ್ಯಾಂಕ್ಗಳಲ್ಲಿ ಪ್ರತಿಯೊಂದು ಬೋರ್ಡು ಕನ್ನಡದಲ್ಲೇ ಇದೆ. ಅಲ್ಲ, ಇಂಗ್ಲಿಷ್ ಇದೆ. ರೋಡ್ ಡಿಸ್ಟರ್ಬ್ ಇದೆ, ಒಂದು ಇದರಲ್ಲಿದೆ. ಅಲ್ಲಿ ಯಾಕೆ ಕನ್ನಡದಲ್ಲಿ ಒಂದು ಕನ್ನಡ ವ್ಯವಹರಿಸಿ ಅಥವಾ ಕನ್ನಡದಲ್ಲಿ ಏನೋ ಒಂದು ನೀವು ಮಾತಾಡಿ ಅಥವಾ ಏನೋ ಒಂದು ಆಗ್ತದಲ್ಲ ಸರ್ ಬ್ಯಾಂಕ್ನಲ್ಲಿ, ಅವಾಗ ಒಂದು ಕನ್ನಡದಲ್ಲಿ ಒಂದು ಇದು ಬರುತ್ತಲ್ವ. ಆಮೇಲೆ ಒಡವೆ ಇಟ್ಟಕ್ಕೆ ಹೋಗ್ತಾರೆ ಪಾಪ ಬಡವರು, ಒಡವೆ ಇಡಕ್ಕೆ ಹೋಗ್ತಾರೆ. ಅದೇ ಮ್ಯಾನೇಜರ್ ಇರ್ತಾನೆ, ಹಿಂದೆ ಒಂದು ಬಂದಿರ್ತಾನೆ, ಅವ್ನಿಗೇನು ಗೊತ್ತಾಗೋದಿಲ್ಲ. ಇವ್ರು ಏನೋ ಕೇಳ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ಯಾರು ಸೊಲ್ಯೂಷನ್ ಕೊಡಲ್ಲ. ಸೊ ಇದೆಲ್ಲರೂ ಅಲ್ಲಿ ಯಾರೇ ಹೋಗ್ಲಿ, ಪ್ರತಿ ಮ್ಯಾನೇಜರ್ ಆಗಿ ಅಥವಾ ಅಲ್ಲಿ ಒಂದು ಸಿಬ್ಬಂದಿ ಆಗಿ ಪ್ರತಿಯೊಬ್ಬರು ಕನ್ನಡ ದಯವಿಟ್ಟು ಕನ್ನಡಿಗರಾಗಿ ತಗೊಂಡೋಗಿ ಕೊಟ್ಟಿದ್ದೀವಿ ಕಮಿಷನರ್ಗೆ. ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ. ಮತ್ತೆ ಇದು ಗೌತಮ್ ನಗರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಬೋರ್ಡು. ಅಲ್ಲಿಂದ 1ನೇ ಕ್ರಾಸು 2ನೇ ಕ್ರಾಸ್ ಅಂತ 11 ಕ್ರಾಸ್ ಇದೆ. 11 ಕ್ರಾಸ್ ಅಲ್ಲಿನೂ ಒಂದೇ ಒಂದು ಅಕ್ಷರ ಕನ್ನಡವಿಲ್ಲ, ಇರುವೆಷ್ಟು ಕನ್ನಡ ಇಲ್ಲ. ಬರೀ ಆಂಗ್ಲ ಭಾಷೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತೆ ನಗರಸಭೆಯಲ್ಲಿ ಹೋಗಿ ನಾವೇನಾದ್ರೂ ಕೇಳಿದಾಗ ತಮಿಳಲ್ಲಿ ಮಾತಾಡ್ತಾರೆ, ತಮಿಳಲ್ಲಿ ಇದು ಮಾಡ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಹೋಗಿ ಸಿಸ್ಟರ್ಸ್ ಹೇಳ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ. ಕನ್ನಡ ಕೇಳ್ತೀವಿ, ಮೇಡಮ್ ನಮ್ಗೆ ಆರೋಗ್ಯ ಸರಿ ಇಲ್ಲ, ಈ ತರ ಇದೆ ಸಿಚುವೇಶನ್ ಇದೆ ಅಂತಂದ್ರೆ ನಮ್ಗೆ ಅರ್ಥ ಆಗಿಲ್ಲಪ್ಪ, ದಯವಿಟ್ಟು ತಮಿಳಲ್ಲಿ ಮಾತಾಡಿ ಅಂತ ನಮ್ಮನ್ನೇ ತಮಿಳ್ ಮಾತಾಡ್ಸಕ್ ನೋಡ್ತಾರೆ. ಯಾವ ಬೋರ್ಡ್ ಚೇಂಜ್ ಮಾಡಿಲ್ಲ.